ಇಷ್ಟೊತ್ತಲ್ಲಿ ಬೆಳಗ್ಗೆ ಎಲ್ಲ ಹೊರಟೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ ಯಾರ್ಯಾರಿದ್ದಾರೆ ನನ್ನ ಜೊತೆಗೆ ಅಂತ. ನಾನು ಯೂಟ್ಯೂಬ್ ವೀಡಿಯೋ ಮಾಡ್ಕೋತ ಬರ್ತಾ ಇದ್ದೀನಿ. ಹಲೋ ಹಲೋ ಹಲೋ, ಯಾರೂ ಕಾಣಿಸ್ತಾ ಇಲ್ಲ ಕತ್ಲದಲ್ಲಿ, ಹಂಗೆ ಹಾಯ್ ಮಾಡಿಬಿಡಿ, ಆಮೇಲೆ ಎಲ್ಲರನ್ನೂ ನೀಟಾಗಿ ತೋರಿಸ್ತೀನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವರು. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ತುಂಬ ದಿನದಿಂದ, ತುಂಬ ತಿಂಗಳಿಂದ ನನ್ನ ವೀಡಿಯೋಸ್ ಬಂದಿಲ್ಲ. ಸೊ ಆಲ್ಮೋಸ್ಟ್ ಎಷ್ಟೊಂದು ಜನ ನನಗೆ ಕೇಳಿದ್ರಿ ಯಾಕೆ ಬಂದಿಲ್ಲ, ಯಾಕೆ ಬಿಟ್ಟಿಲ್ಲ ಅಂತ. ಸೊ ದ ಮೇನ್ ರೀಸನ್ ಈಸ್, ನಾನು ಹುಬ್ಳಿಯಲ್ಲಿದ್ದೆ, ಪ್ರೀತಿ ತಂಗಿದು ಮದುವೆ ಇತ್ತು, ಅದ್ರ ಜೊತೆಗೆ 3-4 ಅದರ್ ವೆಡ್ಡಿಂಗ್ಸು ಇತ್ತು. ಸೊ ಅದೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಯಾವುದೇ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಈ ನಡುವೆ ನನಗೆ ಎಲ್ಲೂ ಟ್ರೆಕ್ಕಿಂಗ್ ಆಗಲಿ ಟ್ರಾವೆಲ್ ಮಾಡೋಕ್ಕೂ ಆಗಿಲ್ಲ, ಅದಕ್ಕೋಸ್ಕರ ಎಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಆಲ್ಮೋಸ್ಟ್ 3 to 4 months ಆದರೆ ಕೇದಾರ್ನಾಥ್ ಆದಮೇಲೆ ಈಗ ಸ್ಮಾಲ್ ಟ್ರೆಕ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಜೊತೆಗೆ. ಸೇಮ್ ಅದೇ ಗ್ರೂಪ್, ಬೆಂಗಳೂರು ಫ್ರೆಂಡ್ಸು. ನಿಶಾಂತ್ ಇದ್ದಾನೆ, ಹಿಂದ್ಗಡೆ ಆದಿತ್ಯ ಶ್ಯಾಮ್ ಇದ್ದಾನೆ, ಅವ್ರ ವೈಫು ಶ್ರೀದೇವಿ, ಆಮೇಲೆ ಇಶಾನ್ವಿ ಮಲ್ಕೊಂಡಿದ್ದಾಳೆ. ಸೊ ಎದ್ಮೇಲೆ ಪ್ರಾಪರ್ ಇಂಟ್ರೊಡಕ್ಷನ್ ಮಾಡ್ತೀನಿ, ಆಮೇಲೆ ಅವ್ರನ್ನೂ ಮಾತಾಡಿಸ್ತೀನಿ. ಈಗ ನಾವು ಹೋಗ್ತಾ ಇರೋದು ಚತುರ್ಭುಜ ರಾಮ ಟೆಂಪಲ್ ಆಗ್ತಾ ಇದೆ, ಕನಕಪುರದ ಹತ್ರ, ಅಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 75 kilometers ದೂರ, 1.5 hour to 2 hours ಜರ್ನಿ ಆಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ 5:30 6 o'clock ಬಿಟ್ಟಿದ್ದೀವಿ ಆ್ಯಕ್ಚುಲಿ. ಇನ್ನೇನು 1.5 hour ರೀಚ್ ಆಗ್ತೀವಿ. ರೋಡ್ ಅಂತ ಏನು ಚೆನ್ನಾಗಿಲ್ಲ, ತುಂಬ ಡಿವೈಡರ್ಸ್ ಇದೆ, ಆಮೇಲೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಮಧ್ಯದಲ್ಲಿ ತಿಂಡಿ ತಿನ್ಕೊಂಡು ಕನಕಪುರದ ಹತ್ರ ಆಮೇಲೆ ಬೆಟ್ಟಕ್ಕೆ ಹೋಗೋದು. ನೋಡೋಣ, ಅಷ್ಟು ದೊಡ್ಡ ಬೆಟ್ಟ ಏನಲ್ಲ, ಚಿಕ್ಕದಾಗಿದೆ. 1/2 hour to 1 hour ನಾವು ಬೆಟ್ಟ ಹತ್ಬೋದು. ಏನೋ ಫ್ರೆಶ್ ಅನಿಸುತ್ತೆ, ತುಂಬ ದಿನ ಆಯ್ತಲ್ಲ, ಒಂಥರ ಚೇಂಜ್ ಅನಿಸುತ್ತೆ ಅಂತ ಬಂದಿದ್ದೀವಿ. ನೋಡೋಣ ಯಾವ ಥರ ಇದೆ ಅಂತ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಮತ್ತೆ ಸಿಗೋಣ ಬ್ರೇಕ್ಫಾಸ್ಟ್ ಟೈಮಲ್ಲಿ. ಸೊ ಕನಕಪುರದಲ್ಲಿ ವಾಸು ಹೋಟೆಲ್ ಅಂತಿದೆ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇಡ್ಲಿ, ದೋಸೆ, ಬಿಸಿಬೇಳೆಬಾತ್ ಓಕೆ ಇತ್ತು. ಅದು ಬಿಟ್ಟರೆ ಬೇರೆ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ಗಟ್ಟಿ ಚಟ್ನಿ ಎಲ್ಲ ಕೊಡ್ತಾಯಿದ್ರು. ಬನ್ನಿ, ಇನ್ ಕೇಸು ನೀವು ಅರ್ಲಿ ಮಾರ್ನಿಂಗು ಈ ಕಡೆ ಕನಕಪುರ ಸೈಡ್ ಬಂದರೆ ನೀವು ಈ ವಾಸು ಹೋಟೆಲ್ ಅಂತ ಇದೆ, ಚಿಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಬಂದುಬಿಟ್ಟು ಟ್ರೈ ಮಾಡಿ. ನಾವೀಗ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾಯಿದ್ದೀವಿ.
ಟಿಫನ್ ಆಯಿತು. ಇಶಾನ್ವಿ ಫುಲ್ ಹೈಪರ್ ಆಕ್ಟಿವ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಚತುರ್ಭುಜ ರಾಮನ ಟೆಂಪಲ್ ಏನಿದೆ ಅಲ್ಲ, ಬೆಟ್ಟ, ಅದ್ರ ಕೆಳಗಡೆ ಇದ್ದೀವಿ. ನಾನು ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ. ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ. ಸೊ ಇದೇ ಎಂಟ್ರೆನ್ಸು. ಇಲ್ಲಿ ಒಂದು ಆಂಜನೇಯ ಸ್ಟ್ಯಾಚು ಇದೆ, ಅದ್ರ ಕೆಳಗಡೆಯಿಂದ ಹೋಗಬೇಕು. ಸೊ ಹೀಗೆ ಹೋಗಿ ಅದು ಮೇಲ್ಗಡೆ ಟಾಪು. ಸೊ ತುಂಬ ದೊಡ್ಡದೇನಿಲ್ಲ, ಚಿಕ್ಕ ಬೆಟ್ಟ, ತುಂಬ ಚೆನ್ನಾಗಿದೆ. ಯಾರೂ ಇಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾರ್ಡ್ಲಿ 1.5 to 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಅಷ್ಟೇ ಇರೋದು. ಟು ಆ್ಯಂಡ್ ಫ್ರೋ ಸೇರಿದರೆ ಒಂದು 4 ಕಿಲೋಮೀಟ್ರ್ ಆಗ್ಬೋದು. ಸೊ ಇಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ಯೂಶ್ವಲಿ ನಾವು ರಾಮನ್ ನೋಡಿದಾಗ 2 ಕೈ ಇರುತ್ತೆ, ಅದರಲ್ಲಿ ಬಿಲ್ಲು ಬಾಣ ಇಟ್ಕೊಂಡಿರ್ತಾನೆ. ಬಟ್ ಇಲ್ಲಿರೋ ರಾಮ ಏನು ಅಂತಂದರೆ 4 ಕೈಗಳಿದೆ. ಚತುರ್ಭುಜ ರಾಮ ಅಂತ ಅದಕ್ಕೋಸ್ಕರ ಹೆಸರು. ಸೊ ಟ್ರೆಕ್ಕಿಂಗ್ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಹಿಂದ್ಗಡೆ, ಇಲ್ಲಿ ಮೇಲ್ಗಡೆ ಆಂಜನೇಯದ್ದು ಒಂದು ಸ್ಟ್ಯಾಚು ಇದೆ, ಅದ್ರ ಕೆಳಗಡೆಯಿಂದ ಸ್ಟಾರ್ಟು. ಸೊ ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಏನಂತ ಹೇಳೋದು? ಜೈ ಶ್ರೀರಾಮ್. ಸೊ ನಮ್ಮ ಜೊತೆಗೆ ಇಶಾನ್ವಿನೂ ಹತ್ತೋಕ್ಕೆ ರೆಡಿಯಾಗಿದ್ದಾಳೆ. ಹ್ಯಾಟ್ ಎಲ್ಲ ಹಾಕ್ಕೊಂಡು ಪಕ್ಕ ಟ್ರೆಕ್ಕಿಂಗ್ ಗರ್ಲ್ ಆಗಿದ್ದಾಳೆ ಈಗ ನೋಡಿ. ಹಾಯ್ ನೋಡಿದ್ರಾ, ಅಷ್ಟು ಪುಟ್ಟ ಹುಡುಗಿನೇ ಟ್ರೆಕ್ಕಿಂಗ್ ಮಾಡೋಕ್ಕೆ ಬರ್ತಾ ಇದ್ದಾಳೆ. ಸೊ ನೀವು ಇಂಥ ಟ್ರೆಕ್ಕಿಂಗ್ ಪ್ಲೇಸಸ್ಗೆ ಬನ್ನಿ, ಟ್ರೆಕ್ಕಿಂಗ್ ಮಾಡಿ ಆದಷ್ಟು. ಈ ಒಂದು ಚಿಕ್ಕ ಬೆಟ್ಟ ಆದ್ರೂ ಟೆರೇನ್ ಏನು ಸುಲಭ ಇಲ್ಲ ಆ್ಯಕ್ಚುಲಿ. ಹಾರ್ಡ್ಲಿ ಒಂದು 50 ಸ್ಟೆಪ್ಸ್ ಇದೆ ಬಿಗಿನಿಂಗಲ್ಲಿ. ಅದಾದಮೇಲೆ ಈ ಥರ ಇದೆ ನೋಡಿ. ಸೊ ಇದಿನ್ನೂ ಬಿಗಿನಿಂಗು, ಇದೇ ಥರ ಇದೆ. ಇನ್ನು ಬರ್ತಾ ಈ ಥರನೂ ಆಗುತ್ತೆ ಅಂತೆ. ಬನ್ನಿ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ವಾಟರ್ ಬಾಟಲ್ಸ್ ಬಿದ್ದಿದ್ದಾವೆ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಏನು ಮಾಡ್ತೀನಿ, ಟ್ರೆಕ್ಕಿಂಗ್ ಬಂದವರು ಯಾರೂ ವಾಟರ್ ಬಾಟ್ಲ್ಗಳನ್ನು ಇಲ್ಲೇ ಹಾಕಿ ಹೋಗಬೇಡಿ. ಅದನ್ನು ತೊಗೊಂಡೋಗಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಒಂದು ಯಾವುದಾದ್ರು ಡಸ್ಟ್ಬಿನಲ್ಲಿ ಅಲ್ಲೆಲ್ಲಾದರೂ ಡಿಸ್ಪೋಸ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ, ಇಂಥ ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ಸ್ಗಳು ಹಾಳಾಗ್ತವೆ. ಇನ್ನೊಬ್ಬರು ಬೇರೆ ಕಂಟ್ರಿಯಿಂದ, ಬೇರೆ ಸ್ಟೇಟಿಂದ ಬಂದವರಿಗೆ, ನೋಡಿದವರಿಗೆ ತುಂಬ ಚೆನ್ನಾಗಿ ಕಾಣೋದಿಲ್ಲ ಇದು. ಅದಕ್ಕೋಸ್ಕರ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದೇನೆಂದರೆ, ನೀವು ವಾಟರ್ ಬಾಟ್ಲ್ ಏನಾರು ತಂದರೆ ಎಷ್ಟು ಏನೇನು ತೊಗೊಂಬಂದಿರ್ತೀರೋ ಅದನ್ನು ವಾಪಸ್ ತೊಗೊಂಡೋಗಿ. Yeah.
ಸೊ ವಿತಿನ್ ಹಾಫ್ ಆನ್ ಅವರು ಬೆಟ್ಟನ ತಲುಪಿದ್ವಿ. ಸೊ ಇದೇ ಚತುರ್ಭುಜ ರಾಮಚಂದ್ರ ಸ್ವಾಮಿ ಸನ್ನಿಧಿ. ಸೊ ಇಲ್ಲಿದೆ ನೋಡಿ. ಸೊ ಇಲ್ಲಿ ರಾಮನಿಗೆ 4 ಕೈಗಳಿದೆ. ಸೊ ಝೂಮ್ ಮಾಡಿದ್ದೀನಿ, ಎಷ್ಟರ ಮಟ್ಟಿಗೆ ಕಾಣುತ್ತೆ ಗೊತ್ತಿಲ್ಲ. ಸೊ ಆವಾಗಲೇ ನಾನು ಹೇಳ್ದಂಗೆ ರಾಮಂಗೆ 2 ಕೈಯಲ್ಲಿ ಒಂದು ಬಿಲ್ಲು ಮತ್ತು ಬಾಣ ಇಟ್ಕೊಂಡಿರ್ತಾನೆ. ಇಲ್ಲಿ 4 ಕೈಗಳಿದೆ. ಒಂದು ಆಶೀರ್ವಾದ ಮಾಡ್ತಿರೋ ರೀತಿ, ಇನ್ನೂ 2 ಬಿಲ್ಲು ಬಾಣ ಇಟ್ಕೊಂಡಂಗೆ, ಇನ್ನೂ ಒಂದು ಆಲಿಸ್ತಿರೋ ರೀತಿ. ಸೊ ಈ ಥರ 4 ಕೈಗಳಿದೆ. ಸೊ ಅದಾದಮೇಲೆ ಬೇರೆ ಏನೂ ಇಲ್ಲ, ಜಸ್ಟ್ ವ್ಯೂ ಪಾಯಿಂಟ್ ಇದು. ಸೊ ಇಲ್ಲಿ ಹಿಂದ್ಗಡೆ ಇರೋದೇ ಟೆಂಪಲ್ಲು. ನಾವು ಕಾರ್ನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೀಗೆ ನಡ್ಕೊಂಡು ಬಂದಿದ್ದೀವಿ. ಸೊ ಓಕೆ, ನಾವು ಈಗ ಚತುರ್ಭುಜ ರಾಮ ಟೆಂಪಲ್ಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಯಾರದೇ ಆದಂತಹ ಡಿಸ್ಟರ್ಬೆನ್ಸ್ ಇಲ್ಲ, ತುಂಬ ಕ್ವೈಟ್ ಪ್ಲೇಸು. ಆರಾಮಾಗಿ ಕೂತ್ಕೊಂಡು ಕಾಲಹರಣ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಸೊ ಇನ್ನೊಂದು ಏನು ಅಂತಂದರೆ 22 ಶ್ರೀರಾಮ ಜನ್ಮಭೂಮಿ ಪ್ರತಿಷ್ಠಾಪನೆ ಇದೆ, ಟೆಂಪಲ್ ಪ್ರತಿಷ್ಠಾಪನೆ ಇದೆ. ಅವತ್ತಂತೂ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅದ್ರ ಬದಲಿ ನಾವು ಇಲ್ಲಿ ರಾಮನ ಟೆಂಪಲ್ಗೆ ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಕೂಗಿ ಹೇಳೋಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓಕೆ 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 ಸರಿ. ಈಗ ನಾವು ಕೆಳಗಡೆ ಇಳಿತಾ ಇದ್ದೀವಿ. ಅಂಥ ದೊಡ್ಡ ಬೆಟ್ಟ ಏನಲ್ಲ, ಚಿಕ್ಕ ಬೆಟ್ಟ ಇದು. ಈಸಿಯಾಗಿ ಬರ್ಬೋದು. ಹಾಫ್ ಆನ್ ಅವರಲ್ಲಿ ನೀವು ಮೇಲ್ಗಡೆ ಬರ್ಬೋದು. 10-15 ಮಿನಿಟ್ಸಲ್ಲಿ ಕೆಳಗಡೆ ಇಳಿಬೋದು. ಅಷ್ಟು ಚಿಕ್ಕ ಬೆಟ್ಟ ಇದೆ. ಬಟ್ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡೋಣ. ಈಗ ಆನ್ ದಿ ವೇ ಹೋಗ್ತಾ ನಮಗೆ ಬೇರೆ ಏನಾದರೂ ಸಿಕ್ಕರೆ ನಿಮಗೆ ತೋರಿಸ್ತೀನಿ.